ಸ್ನೇಹಿತರೆ ನಮಸ್ಕಾರ. ಗಜಕೇಸರಿ ವೈಭವಕ್ಕೆ ನಿಮಗೆ ಸ್ವಾಗತ. ಮಂದಾರಗಿರಿ ತುಮಕೂರು ಜಿಲ್ಲೆಯಲ್ಲಿರುವ ಈ ಗಿರಿ ಏಕಶಿಲಾ ಬೆಟ್ಟವಾಗಿದೆ. ಇದನ್ನು ಪಂಡಿತನಹಳ್ಳಿ ಹಾಗೂ ಬಸದಿ ಬೆಟ್ಟವೆಂದು ಸಹ ಕರೆಯುತ್ತಾರೆ. ಬೆಟ್ಟದ ಮೇಲಕ್ಕೆ ಹೋಗುವುದಕ್ಕೆ ನಮಗೆ 2 ದಾರಿಗಳು ಇವೆ. ಮೊದಲನೆಯದು ಮೆಟ್ಟಿಲುಗಳ ಮೂಲಕ ಹೋಗಬಹುದು, ಎರಡನೆಯದು ಬೆಟ್ಟದ ಮೇಲಕ್ಕೆ ರಸ್ತೆಯ ಮೂಲಕ ಹೋಗಬಹುದು. ಇದು ಪ್ರಾಚೀನ ಜೈನ ಕ್ಷೇತ್ರವಾಗಿದ್ದು ಹತ್ತಲು 450 ಮೆಟ್ಟಿಲುಗಳನ್ನು ಹೊಂದಿದೆ. ಸ್ನೇಹಿತರೆ, ಈ ಬೆಟ್ಟ ನೋಡೋದಕ್ಕೆ ತುಂಬಾ ಚಿಕ್ಕದಾಗಿದ್ದರೂ ಕೂಡ ಹತ್ತುವಾಗ ನಮಗೆ ತುಂಬಾ ಕಷ್ಟ ಆಗುತ್ತೆ. ಯಾಕಪ್ಪ ಅಂತಂದರೆ 450 ಮೆಟ್ಟಿಲುಗಳು ಇರುವಂಥದ್ದು ನೀವು ನೋಡಬಹುದು. ಹಾಗೆಯೇ ಈ ಬೆಟ್ಟ ಅಂದರೆ ಸ್ಟ್ರೈಟ್ ಆಗಿರೋ ಕಾರಣಕ್ಕೆ ನಾವು ಹತ್ತೋದಕ್ಕೆ ತುಂಬಾ ಸುಸ್ತಾಗುತ್ತೆ. ಹಾಗಾಗಿ ಅಲ್ಲಲ್ಲಿ ನಾವು ನಿಂತ್ಕೊಂಡು ರೆಸ್ಟ್ ಮಾಡಿಕೊಂಡು ಹತ್ತಬೇಕಾಗತ್ತೆ. ಸ್ನೇಹಿತರೆ, ನಾವು ಈಗಾಗಲೇ ಬೆಟ್ಟದ ಮೇಲಕ್ಕೆ ಪೂರ್ತಿ ಹತ್ಕೊಂಡು ಬಂದಿದ್ದೀವಿ. ಇಲ್ಲಿ ನಮಗೆ ಬಂದಿದ ತಕ್ಷಣ ಎಂಟ್ರೆನ್ಸ್ ಸಿಗುತ್ತೆ. ಇನ್ನೂ ಕೂಡ ಎಂಟ್ರೆನ್ಸ್ ಇನ್ನೂ ಪ್ರಗತಿಯಲ್ಲಿದೆ, ನೀವು ನೋಡ್ಬೋದು. ಇನ್ನೂ ಕೆಲಸ ಕಾರ್ಯಗಳು ನಡೀತಾ ಇದೆ, ನೀವು ನೋಡ್ಬೋದು. ಸೊ ಇಲ್ಲಿನೇ ನಮ್ಮ ಪಾದರಕ್ಷೆಗಳನ್ನು ಇಲ್ಲಿಯೇ ಬಿಟ್ಬಿಟ್ಟು ಬೆಟ್ಟದ ಮೇಲಕ್ಕೆ ನಾವು ಹೋಗಬೇಕಾಗತ್ತೆ. ಬೆಟ್ಟದ ಮೇಲ್ಗಡೆ ಏನಿದೆ ಅಂತ ನೋಡೋದಾದರೆ, ಬೆಟ್ಟದ ಮೇಲ್ಭಾಗದಲ್ಲಿ ಜೈನಾಲಯಗಳು, ಮಾನಸ್ತಂಭಗಳು, ಶಿಲಾಶಾಸನಗಳು ಮತ್ತು ಜೈನ ಶಿಲ್ಪಗಳನ್ನು ನಾವು ನೋಡಬಹುದು. ಬೆಟ್ಟದ ಮೇಲೆ ಮುಖ್ಯವಾಗಿ 4 ದೇವಾಲಯಗಳು ಇವೆ. 2 ದೇವಾಲಯಗಳು ಚಂದ್ರನಾಥ ಬಸದಿಗಳು, ಮತ್ತೆರಡು ಪಾರ್ಶ್ವನಾಥ ಮತ್ತು ಸುಪಾರ್ಶ್ವನಾಥ ತೀರ್ಥಂಕರ ಬಸದಿಗಳಾಗಿವೆ. ಈ ಬಸದಿಗಳು ಗಂಗರ ಕಾಲದ್ದಾಗಿದೆ ಎಂಬುದು ವಿಶೇಷ ಮತ್ತು ಹೊಯ್ಸಳರ ಕಾಲದಲ್ಲಿ ವಿಸ್ತಾರಗೊಂಡಿದೆ ಎಂದು ಹೇಳಲಾಗಿದೆ. ಈ ಬೆಟ್ಟದ ಮೇಲೆ ನಾವು ನೋಡ್ತಾ ಇರೋ ಎಲ್ಲ ಒಂದು ಬಸದಿಗಳನ್ನು ಕೂಡ ಇತ್ತೀಚೆಗೆ ಜೀರ್ಣೋದ್ಧಾರ ಮಾಡಲಾಗಿದೆ. ಇನ್ನು ಬೆಟ್ಟದ ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿವೆ, ನಾವು ಕಾಣಬಹುದು. ಇಲ್ಲಿ ನಾವು ನೋಡ್ತಾ ಇರುವಂತಹ ಕಲ್ಪವೃಕ್ಷ ಏನಿದೆ ಅದು ನಿಜವಾದ ಕಲ್ಪವೃಕ್ಷವಲ್ಲ, ಇದು ಮಾನವ ನಿರ್ಮಿತ ಒಂದು ಕಲ್ಪವೃಕ್ಷವಾಗಿದೆ. ನೀವು ಇಲ್ಲಿ ನೋಡಬಹುದು. ಈ ಒಂದು ಪ್ರದೇಶ ಮಾತ್ರ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ ಮತ್ತು ತುಂಬ ರಮಣೀಯವಾಗಿದೆ ಅಂತ ಹೇಳ್ಬೋದು. ಅಲ್ಲಿನ ಒಂದು ಸ್ತಂಭಗಳಿರ್ಬೋದು ಅಥವಾ ಅಲ್ಲಿ ಇರುವಂತಹ ಎಲ್ಲ ಒಂದು ದೃಶ್ಯಗಳು ಕೂಡ ಕಣ್ಣಿಗೆ ರಮಣೀಯವಾಗಿವೆ ಅಂತಲೇ ಹೇಳಬಹುದು. ಇನ್ನು ಬೆಟ್ಟದ ಮೇಲಿಂದ ಸುತ್ತಲೂ ಬೆಟ್ಟ ಗುಡ್ಡಗಳಿಂದ ತುಂಬಿದ ಕಣ್ಮನ ತುಂಬುವ ಅದ್ಭುತ ಪರಿಸರವನ್ನು ನಾವು ಸವಿಯಬಹುದು.
ಸ್ನೇಹಿತರೆ, ಇನ್ನು ಸುತ್ತಮುತ್ತಲು ಬೆಟ್ಟ ಗುಡ್ಡಗಳಿಂದ ತುಂಬಿದ ಕಣ್ಣುಮನ ತುಂಬುವ ಅದ್ಭುತ ಪರಿಸರವನ್ನು ನಾವು ಸವಿಯಬಹುದು. ಬೆಟ್ಟದ ಮೇಲಿಂದ ಮೈದಾಳ ಕೆರೆಯ ವಿಹಂಗಮ ನೋಟ ಮನಸ್ಸಿಗೆ ತುಂಬ ಸಂತೋಷವನ್ನು ನೀಡುತ್ತದೆ. ಸ್ನೇಹಿತರೆ, ಬೆಟ್ಟದ ಬುಡದಲ್ಲಿ 21 ಅಡಿ ಎತ್ತರದ ಏಕಶಿಲಾ ಗೊಮ್ಮಟನ ವಿಗ್ರಹವನ್ನು ನಾವು ನೋಡಬಹುದು. ಗೊಮ್ಮಟದ ಪಕ್ಕದ ದಾರಿಯಲ್ಲಿ ಹಾದು ಹೋದರೆ ಜ್ವಾಲಾಮಾಲಿನಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ತಾಯಿಯ ದರ್ಶನವನ್ನು ಪಡೆಯಬಹುದು. ಸ್ನೇಹಿತರೆ, ಆಚಾರ್ಯ ಶಾಂತಿಸಾಗರರಿಗೆ ಅರ್ಪಿತವಾದ 81 ಅಡಿ ಎತ್ತರದ ಗುರು ಮಂದಿರವನ್ನು ನಾವು ನೋಡಬಹುದು. ಈ ಮಂದಿರವನ್ನು ನವಿಲುಗರಿಗಳ ಬೀಸಣಿಕೆಯನ್ನು ಹೋಲುವ ರಚನೆಯಿಂದಾಗಿ ಪಿಂಚಿ ದೇವಾಲಯ ಮತ್ತು ನವಿಲು ದೇವಾಲಯ ಎಂದು ಈ ಮಂದಿರವನ್ನು ಕರೆಯಲಾಗುತ್ತೆ. ಈ ಮಂದಿರದ ಒಳಗೆ ಹೋದರೆ ನಮಗೆ ಶಾಂತಿಸಾಗರರ ಬಾಲ್ಯ ಜೀವನದಿಂದ ಹಿಡಿದು ಅವರ ಸಂಪೂರ್ಣ ಜೀವನದ ಚರಿತ್ರೆಯನ್ನು ಇಲ್ಲಿ ಚಿತ್ರಗಳ ಮೂಲಕ ನಾವು ನೋಡಬಹುದು. ಸ್ನೇಹಿತರೆ, ನಮ್ಮ ಜೊತೆ ನಿಮ್ಮ ಪಯಣ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.